ಬೆಳಿಗ್ಗೆ ಬೇಗ ಎದ್ದಿದ್ರೆ ಇವೆಲ್ಲ ಬೇಕಾಗಿತ್ತಾ? ರೀ, ನೀವ್ ಮತ್ತೆ ಶುರು ಹಚ್ಕೋಬೇಡಿ. ಅವನಿಗೆ ನೆಮ್ಮದಿಯಾಗಿ ಹೋಗೋಕ್ ಬಿಡಿ. ನೀನು ಸರಿಯಾಗೇ ಇದೀಯಾ. ನೀನುಂಟು ನಿನ್ ಮಗ ಉಂಟು, ಏನಾದ್ರೂ ಮಾಡ್ಕೊಳ್ಳಿ. ಛೆ. ಫೋನ್ ಇತ್ತು ಬಡ್ಡಿ ಮಗ, ತಗೋ. ನಿನ್ನ ಫೋನು ರಿಸೀವ್ ಮಾಡ್ತಿಲ್ಲ. ಬರೋ ದುಡ್ಡು ಬಂದರೆ ಈ ತಿಂಗಳು ಕೆಫೆ ರೆಂಟ್ನ ಆರಾಮಾಗಿ ಕಟ್ಬೋದು. ಏನು ಅವಳು ಏನು ಹೇಳ್ತಾಳೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಇಷ್ಟು ಭಯ ಇದ್ಮೇಲೆ ಅವಳು ಫೋನ್ ಅಟೆಂಡ್ ಮಾಡೋಕ್ಕೇನೋ ನಿಂಗೆ? ಎತ್ಬಿಟ್ಟೇನಂತ ಹೇಳಿ ಇವತ್ತು ಲೇಟಾಗಿ ಹೋದೆ, ಸೆಲೆಕ್ಟ್ ಆಗಲ್ಲ ಅಂತನಾ? ನಾನು ತಲೆ ತಿನ್ನೋ ಬದಲು ಫಸ್ಟ್ ಅವಳಿಗೆ ಏನು ಹೇಳ್ಬೇಕಂತ ಒಂದು ಐಡಿಯಾ ಇದ್ರೆ ಹೇಳು. ನಾನು ಹೇಳ ಬೆಳಗ್ಗೆಯಿಂದ ಇಷ್ಟಂತೂ ಕಾಲ್ ಮಾಡ್ಬೇಕು ನಾನು ನಿನ್ಗೆ. ಕಾಲ್ ಮಾಡಿದೆ ಮನ್ಸ, ಅದೇನೋ ಗೊತ್ತಿಲ್ಲ, ಕಾಲೇ ಬರ್ತಾ ಇಲ್ಲ. ಬೆಳಗ್ಗೆಯಿಂದ ಫೋನು ವರ್ಕ್ ಆಗ್ತಾ ಇಲ್ಲ, ಅದನ್ನೇ ಚೆಕ್ ಮಾಡ್ತಿದ್ವಿ. ಕೇಳುಂಗೆ ಅದೇ ಮನ್ಸ, ಅದೇನೋ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಔಟ್ ಗೋಯಿಂಗು ಇಲ್ಲ, ಇನ್ಕಮಿಂಗು ಇಲ್ಲ. ಫೋನ್ ಸರಿಯಾಗೋಯ್ತು. ಅದೇಂಗೋ ಮಿರಾಕಲ್ಲು ಸರಿಯಾಗೋಯ್ತು ಮನ್ಸ. ಇದು ಅವನ ಫೋನು. ಇವನ್ಗೆ ನಾನು ಬೆಳಿಗ್ಗೆಯಿಂದ ಮಾಡ್ತಾ ಇರೋದು. ಯಾರಂತ ಹೇಳ್ತೀನಿ. ದುಡ್ಡು ಯಾವಾಗಲೂ ಕೊಡ್ತೀಯಾ? ಫೋನ್ ಯಾಕೋ ಎತ್ತ? ಇಲ್ಲ ಮನ್ಸ, ನಿಜವಾಗ್ಲೂ ಹಾಳಾಗಿತ್ತು. ನಾನೇನ್ ಗೂಬೆ ತರ ಕಾಣಿಸ್ತಿದ್ದೀನಾ? ಸುಳ್ಳು ಬೇರೆ ಹೇಳದ್ ಕಲ್ತ್ಬಿಟ್ಟಿದ್ಯಾ ಅರ್ಜುನ್? ಇಲ್ಲ ಮನ್ಸ, ಅಲ್ಲ, ಕೆಲಸ ಸಿಗ್ತಲ್ಲ ಅಂತ ಸ್ವಲ್ಪ ಭಯ ಆದ್ರೂ ಇದೆಯಾ ನಿನ್ಗೆ? ಕಾಲೇಜ್ ಮುಗ್ದು 1 ವರ್ಷದ ಮೇಲೆ ಆಯ್ತು, ಇನ್ನ ಕೆಲಸ ಹುಡುಕ್ಬೇಕು ಅನ್ನೋ ಸೀರಿಯಸ್ನೆಸ್ ಕೂಡ ಇಲ್ವಲ್ಲೋ? ನೋಡ್ ಅರ್ಜುನ್, ಇದೇ ಲಾಸ್ಟ್. ಇನ್ನೊಂದ್ಸತಿ ನಾನು ಫೋನ್ ಎತ್ತಿದಂಗೆ ನಕ್ರಗಳು ಮಾಡಿದ್ಯೋ ಚೆನ್ನಾಗಿರಲ್ಲ. ಬಾಯ್ ಮನ್ಸ. ಸಾರಿ. ಇನ್ನೇನೋ ಮತ್ತೆ ದಿನ ಪೂರ್ತಿ ನಿನಗೆ ಯಾವಾಗ ಕೆಲಸ ಸಿಗುತ್ತೆ ಅನ್ನೋದೇ ಯೋಚನೆ ನನಗೆ. ಅದಕ್ಕೆ ಕೋಪದಲ್ಲೇನೋ ಅಂದ್ಬಿಟ್ಟೆ, ಬೇಜಾರಾಗಬೇಡ. ಪರವಾಗಿಲ್ಲ. ಸರಿ, ನಾನು ಆಫೀಸ್ ಮುಗಿಸ್ಕೊಂಡು ನಿನ್ಗೆ ಸಿಗ್ತೀನಿ. ಬಾಯ್ ಬಾಯ್. ಇವನೇ ಅವನು ನನ್ನ ದುಡ್ಡು ತಗೊಂಡು ನನಗೆ ಕೊಡಲ್ಲ ಅಂತವನೇ. ಕೊಡೋ, ನೀನು ಒಬ್ಬ ಸಾಕು ನಂದೊಳದು ಸಂಬಂಧ ಹಾಳು ಮಾಡಕ್ಕೆ. ನೀನು ಸುಳ್ಳು ಹೇಳ್ಬಿಟ್ಟು ನನ್ನ ಮೇಲೆ ತಾಕ್ಬಿಡು. ಅಷ್ಟು ಕಾಳಜಿ ಇದ್ರೆ ಫಸ್ಟ್ ಹೋಗ್ಬಿಟ್ಟು ಅವ್ಳು ಪ್ರಪೋಸ್ ಮಾಡು. ಸುಮ್ಮನೆ ನಗಾಡ್ಕೊಂಡು ನಿಂತ್ಕೊಳ್ಳೋದಲ್ಲ. ಮಾತಾಡು. ಟೈಮ್ ಬರಲಿ, ಅವಳಿಗೆ ಪ್ರಪೋಸ್ ಮಾಡ್ತೀನಿ, ಮದ್ವೆನೂ ಆಗ್ತೀನಿ. ಆ್ಯಂಡ್ ಅವಳು ಬೈದಿದ್ದು ಅವಳಿಗೆ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ. ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಬಾಯ್. ಸಾರು 9 ಗಂಟೆಗೆ ಎದ್ದಾಗಲೇ ಅನ್ಕೊಂಡೆ ಇವತ್ತು ಹೋಗೆ ಅಂತ. ತುಂಬಾ ಕಷ್ಟ ಐತೇನೋ? ಟ್ರೈ ಮಾಡಿದೆ ಅಮ್ಮ, ಅವ್ರು ಸೆಲೆಕ್ಟ್ ಮಾಡಲಿಲ್ಲ ಅಷ್ಟೇ. ಅವ್ರಿಗೆ ಇವನ್ ಮೇಲೆ ದ್ವೇಷ ಅಲ್ವಾ, ಅದಕ್ಕೆ. ತಪ್ಪು ನಿಂತಿಟ್ಕೊಂಡು ಅವ್ರ ಮೇಲೆ ಹಾಕ್ಬೇಡ. ಒಂದ್ ಮಾತು ನೆನ್ಪಿಟ್ಕೋ, ನೀನ್ ಇದೇ ತರ ಇದ್ರೆ ಲೈಫಲ್ಲಿ ದೊಡ್ಡ ಫೇಲ್ಯೂರ್ ಆಗೇ ಉಳಿತೀಯ. ನಿನ್ಗೆ ಇವಾಗ ಇದು ತಮಾಷೆ ಅನಿಸ್ತಾ ಇರ್ಬೋದು, ಆದ್ರೆ ಮುಂದೆ ಒಂದಲ್ಲ ಒಂದಿನ ನಿನಗೆ ಅರ್ಥ ಆಗುತ್ತೆ. ಮನೆ ಜವಾಬ್ದಾರಿ ತಗೊಳ್ಳೋ ವಯಸ್ಸಾದ್ರೂ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ನಿನ್ಗೆ. ಮನೆಗೆ ಒಂದ್ ದೊಡ್ಡ ಭಾರ. ಸುಮ್ನೆ ಇರ್ರಿ, ಇವಾಗ ತಾನೇ ಬಂದಿದ್ದಾನೆ. ಪಾಪ ಮಗುಗೆ ಯಾವಾಗ್ಲೂ ಬೈತಾನೆ ಇರ್ತೀರಾ. ಹೂನಮ್ಮ ತಾಯಿ, ನಿನ್ ಮಗುಗೆ ಚಿಕನ್ ಮಟನ್ ಮಾಡಿ ಚೆನ್ನಾಗಿ ಬಡಿಸು, ಅದನ್ನಾದ್ರೂ ತಿನ್ಕೊಂಡ್ ಬಿದ್ದಿರ್ಲಿ. ಓಹೋ, ಏನ್ ದೊಡ್ಡ ಸಾಧನೆ ಮಾಡಿರೋ ತರ ಇವಳೊಬ್ಳು. ಏನಾದ್ರೂ ಮಾಡ್ಕೊಳ್ಳಿ. ಛೆ. ಹೋಗ್ಲಿ ಬಿಡೋ. ಅಪ್ಪ ಅಂದ್ಮೇಲೆ ಬಯೋದೆಲ್ಲ ಇದ್ದಿದೆ. ಮಗನ ಲೈಫ್ ಹಾಳಾಗ್ಬಾರ್ದು ಅನ್ನೋ ಭಯ ಅಷ್ಟೇ ಅವ್ರಿಗೆ. ಅವ್ರು ಬೈದಿದ್ದು ನನಗೇನು ಬೇಜಾರಿಲ್ಲ ಮನ್ಸ. ನಾನೇನು ಬೇಕಂತೆ ಮಾಡ್ತಾ ಇದ್ದೀನ? ಟ್ರೈ ಮಾಡ್ತಾ ಇದ್ದೀನಿ ತಾನೆ. ಬರ್ತಾ ನಂಗೆ ನನ್ನ ಮೇಲೆ ನಂಬಿಕೆ ಹೋಗಿ ಶುರು ಆಗಿದೆ. ಯಾವುದ್ರಲ್ಲೂ ಕ್ಲಾರಿಟಿ ಸಿಗ್ತಾ ಇಲ್ಲ, ಜೀವನ ರೂಪಿಸ್ಕೊಳಕ್ಕೂ ಆಗ್ತಾ ಇಲ್ಲ. ಏನಾದರೂ ಮಾಡಿ ಆದಷ್ಟು ಬೇಗ ಕೆಲಸ ಹೊಡ್ಕೊಳ್ಳೋ ಥರ ಮಾಡ್ಬೇಕು ಮನ್ಸ. ನಿನ್ನ ಈ ಸೀರಿಯಸ್ಸಾಗಿ ನಾನು ಇವತ್ತೇ ನೋಡ್ತಾ ಇರೋದು. ಓಕೆ ಸಾರಿ. ಇಲ್ಲಿ ನೋಡು ಭಯ ಪಡಬೇಡ, ಆಗಿದಾಗೋಯ್ತು. ಒಂದು ಕೆಲಸ ಮಾಡೋಣ, ನಾಳೆಯಿಂದ ನಿನ್ನ ಕೆಲಸ ಸಿಗೋವರೆಗೂ ಐ ವಿಲ್ ಹೆಲ್ಪ್ ಯು ಔಟ್. ಲೈಕ್ ಏನು ಪ್ರಿಪ್ರೇಷನ್ಸ್ ಬೇಕು, ಇಂಟರ್ವ್ಯೂಸ್ ಎಲ್ಲಿದೆ, ಈಚ್ ಆ್ಯಂಡ್ ಎವ್ರಿಥಿಂಗ್. ಏನಂತೀಯಾ? ಓಕೆ, ಗುಡ್. ತಗೋ, ಇದಿಟ್ಕೊ. ಹೋಗ್ತಾ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗು. ನಂಗೆ ಫಂಕ್ಷನ್ ಇದೆ, ಇಲ್ಲಾಂದ್ರೆ ನಾನು ಬರ್ತಾ ಇದ್ದೆ. ಬಾಯ್. ಮನ್ಸ, ಇದೆಲ್ಲ ಯಾಕೆ ಮನ್ಸ? ಮುಚ್ಕೊಂಡು ಹಿಡ್ಕೊ, ನಾನೇನು ಸುಮ್ಮನೆ ಕೊಡ್ತಾ ಇಲ್ಲ. ಕೆಲಸ ಸಿಕ್ಕಿದ್ಮೇಲೆ ಬಡ್ಡಿ ಸಮೇತ ತೀರಿಸ್ಬೇಕು. ಬಾಯ್.
ಎಲ್ಲಿದ್ಯಾ? ಬರ್ತಾ ಇದ್ದೀನಿ ಮನ್ಸ. ನಾನು ಆಫೀಸಿಗೆ ಬೇರೆ ಹೋಗ್ಬೇಕು, ಬೇಗ ಬಾ. ಓಕೆ, ಬಂದೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಮುದ್ದಾದ ಅಧ್ಯಾಯ ಶುರುವಾಗಿದೆ. ನರ್ವಸ್ ಆಗ್ಬೇಡ, ಕಾನ್ಫಿಡೆಂಟ್ ಆಗಿರು. ತಗೋ, ಇದಿಟ್ಕೋ, ಖರ್ಚಿಗೆ ಬೇಕಾಗುತ್ತೆ. ಸರಿ, ನಾನು ನೋಡ್ಲಾ? ಲೆಕ್ಕಕ್ಕೆ ಬರ್ದಿಟ್ಕೋ, ಕೆಲಸ ಸಿಕ್ಮೇಲೆ ಬಡ್ಡಿ ಸಮೇತ ತೀರಿಸ್ತೀನಿ. ಮನಸ್ಸಲ್ಲಿ ಬೆಳಕಾಗಲು ಪರವಾಗಿಲ್ಲ ಬಿಡು, ಇನ್ನು ಕೆಲವೊಂದು ಓಪನಿಂಗ್ಸ್ ಇದೆ, ಕಳ್ಸಿರ್ತೀನಿ ನೋಡು. ಬೈಯಲ್ವಾ? ಬೈಬೇಕಾ? ಬೇಡ ಪರವಾಗಿಲ್ಲ. ನೀನೇ ಜೀವ, ನೀನೇ ಭಾವ, ನೀನೇ ದಾರಿ, ನೀನೇ ದೀಪ. ಮಗ, ನೀನೇನು ತಲೆ ಕೆಡಿಸ್ಕೊಬೇಡ. ನಿನ್ನ ಋಣ ನನ್ನ ಮೇಲೆ ತುಂಬ ಇದೆ. ನಾನು ಜೂರಿ ಹತ್ರ ಎಲ್ಲ ಮಾತಾಡಿದ್ದೀನಿ. ನೀನು ಜಸ್ಟ್ ಫಾರ್ಮಾಲಿಟೀಸ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಸಾಕು. ಥ್ಯಾಂಕ್ ಯು ಮಗ. ಥ್ಯಾಂಕ್ಸ್ ಎಲ್ಲ ಯಾಕ ಕುಡಿಯ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಟ್ಲೀಸ್ಟ್ ಇನ್ಮೇಲಾದ್ರೂ ನೀನು ಖುಷಿಯಾಗಿರೋದು ನೋಡ್ಬೋದಲ್ಲ. ಸರಿ, ಇವಾಗ ಕೇಕ್. ಚಲಿಸುವ ಮೋಡದ ಹನಿಗಳ ಉಸಿರು ನೀನೇ, ನಗುವಾದೆ ನಿಂಗೆ ಕೆಲಸ ಸಿಕ್ತು ಅಂತ ಬೆಳಿಗ್ಗೆ ದೇವ್ರ ಹತ್ರ ಪೂಜೆ ಮಾಡಿಸ್ಕೊ ಬಂದಿದ್ದೆ. ಗೆಲುವಾದೆ ನೀ, ಓ ಗಮ್ಯವೇ, ಎಂದೆಂದು ನಾನಿರಲಿ ಯಾಕೋ? ಸನ್ಯಾ. ನಾಳೆ ಇಂಟರ್ವ್ಯೂ ಮುಗಿಸ್ಕೊಂಡು ಸಿಗು, ಲಂಚ್ಗೆ ಹೋಗೋಣ. ನಿಂಗೆ ಕೆಲಸ ಸಿಕ್ಕಿದ್ದಕ್ಕೆ ನನ್ನ ಕಡೆಯಿಂದ ಪಾರ್ಟಿ. ಸರಿ, ಓಕೆ. ಆ್ಯಂಡ್ ಏನು ಗೊತ್ತಾ, ನಾಳೆ ಕೆಲಸ ಸಿಕ್ಮೇಲೆ ಸರ್ ಹತ್ರ ಮಾತಾಡಿ ಈ ತಿಂಗಳ ಸ್ಯಾಲ್ರಿನ ಅಡ್ವಾನ್ಸಾಗಿ ಹಾಕ್ಸ್ಕೊತೀನಿ. ಯಾಕೆ? ಅದೇ ಅವಾಗ ನೀನು 5 ರೂಪಾಯಿ ಕೊಡ್ತಿದ್ದೆಲ್ಲ, ಅದನ್ನು ತೀರಿಸಿ ಸಾಲದಿಂದ ಆಚೆ ಬರೋಣ ಅಂತ. ನಿನ್ ದುಡ್ಡು ನಿನ್ನ ಹತ್ರನೇ ಇಟ್ಕೋ. ನೀನು ವಾಪಸ್ ಕೊಡ್ಲಿ ಅಂತಲ್ಲ ನಾನು ಕೊಟ್ಟಿದ್ದು. ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ಈಗ. ಮನ್ಸ, ಏನು ಗೊತ್ತಾ, ನೀನು ಕೋಪ ಮಾಡ್ಕೊಂಡಾಗ ತುಂಬ ಮುದ್ದಾಗಿ ಕಾಣಿಸ್ತೀಯ. ಆ್ಯಕ್ಚುಲಿ ಕೋಪ ಅನ್ನೋದು ಮುದ್ದಾಗಿ ಕಾಣಿಸೋದು ಆ ಕೋಪದಲ್ಲಿ ಪ್ರೀತಿ ಇದ್ದಾಗ ಮಾತ್ರ ಮನ್ಸ. ಪ್ರೀತಿ ಇರೋದೇ ನಿಜ ಅಂದಮೇಲೆ ಮುಚ್ಚಿಟ್ಕೊಂಡು ಏನು ಮಾಡೋದು ಹೇಳು? ಯಾವಾಗಲೂ ಮನ್ಸಲ್ಲಿ ಏನಾದರೂ ಇದ್ರೆ ಬೇಗ ಹೇಳೋದು ಒಳ್ಳೇದಂತೆ. ಪ್ರೀತಿ ಹುಟ್ಟಕ್ಕೆ ಕಾರಣ ಇರಲ್ಲ, ಹುಟ್ಟಿದಾಗ ಅದನ್ನ ಪ್ರಶ್ನೆ ಮಾಡೋಕ್ಕೂ ಮನಸ್ಸಾಗಲ್ಲ. ಸ್ಟೇಟಸ್ ನೋಡಿ ಮನುಷ್ಯರನ್ನ ಆಯ್ಕೆ ಮಾಡ್ಕೊಳ್ಳುವಂಥ ಈ ಜನರ ಮಧ್ಯೆ ನೀನೊಬ್ಬ ಫೇಲ್ಯೂರ್ನ ಆಯ್ಕೆ ಮಾಡ್ಕೊಂಡೆ ಮನ್ಸ. ನಿನಗೆ ತಾಜ್ ಮಹಲ್ ಕಟ್ಟಿಸ್ತೀನಿ, ರೋಮೆ ಥರ ಇರ್ತೀನಿ ಅಂತೆಲ್ಲ ನಾನು ಹೇಳಲ್ಲ. ಆದರೆ ಈ ಭೂಮಿ ಮೇಲೆ ನಾನು ಉಸಿರಿರೋವರೆಗೂ ನಿನ್ನ ಮುಗ್ದಲ್ಲ ನಗು ಹೋಗ್ತಿರೋ ಥರ ನಾನು ನೋಡ್ಕೋತೀನಿ ಮನ್ಸ. ಐ ಲವ್ ಯು. ಮಾನ್ಸ, ಯಾಕೆ ಕಳ್ತಿದ್ಯಾ? ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇರಲಿಲ್ವಾ? ಸಾರಿ ಮಾನ್ಸ, ಐ ಜಸ್ಟ್ ಮಾನ್ಸ. ಮಾನ್ಸ, ಆಟೋ ಮಾನ್ಸ, ಮಾನ್ಸ, ಪ್ಲೀಸ್ ನನ್ನ ಮಾತು ಕೇಳು ಮಾನ್ಸ. ದಯವಿಟ್ಟು ಕೋಪ ಮಾಡ್ಕೋಬೇಡ ಪ್ಲೀಸ್ ಮಾನ್ಸ. ಮಾನ್ಸ,
ಮನ್ಸ ಐ ಆಮ್ ಸಾರಿ ಮನ್ಸ. ಮನ್ಸ ಒಂದ್ಸತಿ ನಾನು ಹೇಳೋದು ಕೇಳು ಮನ್ಸ. ಮನ್ಸ ಐ ಆಮ್ ಸಾರಿ ಮನ್ಸ. ಒಂದ್ಸತಿ ಕೂತ್ಕೊಂಡು ಎಲ್ಲ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋಣ ಮನ್ಸ. ಮನ್ಸ ಮನ್ಸ ಐ ಆಮ್ ಸಾರಿ ಮನ್ಸ. ಮನ್ಸ ಪ್ಲೀಸ್. ಮನ್ಸ ಮನ್ಸ ನೀನೇ ಈ ಥರ ಮಾಡಿದ್ರೆ ಹೇಗೆ ಮನ್ಸ? ಅವಳಿಂದ ಯಾಕೋ ಬಿದ್ದಿದ್ಯಾ? ಅವಳು ನನಗೆ ಗೊತ್ತಿರೋಳೆ. ಏನ್ ಒಂದ್ಸತಿ ಇನ್ನೊಂದ್ಸಲ ಮಾತಾಡ್ಸ್ಬಿಟ್ಟು ನೋಡಿಲ್ಲ, ಹೋಗ. ಬ್ರೋ, ಏಯ್ ನಡಿಯೋ, ಇನ್ನೊಂದ್ಸತಿ ಬಂದ್ರೆ ಚೆನ್ನಾಗಿರಲ್ಲ. ಗೌತಮ್ ಬನ್ನಿ. ಏನಾಯ್ತು ಜಸ್ಟ್ ಅವಳು ಪಿ ಜಿ ಹತ್ರ ಬಂದಿದ್ದೀನಿ. ಅವಳು ಬಂದ ತಕ್ಷಣ ಅವಳ ಹತ್ರ ಮಾತಾಡ್ತೀನಿ. ಮಗ? ಅವಳು ಆಫೀಸ್ ಹೋಗೋದ್ರೊಳಗಡೆ ಮಾತಾಡೋ. ನೀನೇನು ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ. ಮಗ ಬಂದ್ಲು. ಹೋಗಿ ಮಾತಾಡೋ. ಮಗ ಅವಳು ಬ್ಯಾಗ್ ತಗೊಂಡು ಎಲ್ಗೋ ಹೋಗ್ತಿದ್ದಾಳು. ಲೋ, ಒಂದು ಕೆಲಸ ಮಾಡು, ಅವಳ ಹತ್ರ ಫೋನ್ ಕೊಡು, ನಾನು ಮಾತಾಡ್ತೀನಿ. ಅರ್ಜುನ್ ಬನ್ನಿ. ಅದು ಬೇಗ ಹೋಗೋ. ಬೇಗ ಬನ್ರಿ. ಅದು ಒಂದು 10 ನಿಮಿಷ ಏನಾದ್ರು ಮಾಡಿ ಮ್ಯಾನೇಜ್ ಮಾಡೋ. ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ಕಾಲ್ ಮಾಡ್ತೀನಿ. ಸರಿ ಮಾಡ್ತೀನಿ ಮಗ. ಮಾನ್ಸ ಮಾನ್ಸ ಮಾನ್ಸ, 1 ನಿಮಿಷ ನಿಂತ್ಕೋ ಪ್ಲೀಸ್. ಏನೇ ಪ್ರಾಬ್ಲಮ್ ಇದ್ರೂ ಕೂತ್ ಸಾಲ್ವ್ ಮಾಡ್ಕೊಳ್ಳಿ. ಅವನ ಹತ್ರ ಒಂದ್ಸರಿ ಮಾತಾಡು. Mr. Arjun, I asked a question. ಆರಾಮಾಗಿ ಮಾಡು. ಇಫ್ ಐ ವಾಸ್ ಇನ್ ದಟ್ ಕೇಸ್ ಐ ಕುಡ್ ಡಿಸೈನ್. ಒಂದು ನಿಮಿಷ ಮಾನ್ಸ. ಒಂದು ಲಾಸ್ಟ್ ಚಾನ್ಸ್ ಸರ್, ಪ್ಲೀಸ್. I asked you a question. ಸರ್, ಐ ಡೋಂಟ್ ನೋ ಸರ್. You can leave now. ಕೊಡೋಳಿಗೆ ಕೋಪದಲ್ಲಿದ್ಲು, ಎಷ್ಟು ಹೇಳಿದ್ರು ಕೇಳಿಲ್ಲ, ಹೊರಟೋದ್ಲು. ನೀನೇನು ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ. ಇಂಟರ್ವ್ಯೂ ಮೇಲೆ ಕಾನ್ಸಂಟ್ರೇಟ್ ಮಾಡು. ಹಲೋ ಅರ್ಜುನ್. ಹಲೋ ಅರ್ಜುನ್. ಅರ್ಜುನ್ ಲೇ ಮಗ ಬಂದ. ಹಾಂ ನೋಡು, ನಿಮ್ಮಮ್ಮ ನಿನ್ನ ಕೆಲಸ ಸಿಕ್ಕಿದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ತೀವಿ ಅಂತ ಬೇಡ್ಕೊಂಡಿದ್ಲಂತೆ. ಹೋಗು, ಬೇಗ ರೆಡಿಯಾಗಿ ಬಂದ್ಬಿಡು. ಹಂಗೆ ಲೆಟ್ರ್ ಏನಾದರೂ ಕೊಟ್ಟಿದ್ರೆ ತೊಗೊಂಬರೋ, ಪೂಜೆ ಮಾಡ್ಸೋಣ. ಹಾಂ, ನಾವು ಆಚೆ ಇರ್ತೀವಿ, ಬೇಗ ಬಾ. ಹಾಂ, ಬೇಗ ಬಂದ್ಬಿಡು. ನನಗೆ ಕೆಲಸ ಸಿಕ್ಕಿಲ್ಲ ಅಮ್ಮ. ಏನೋ ಹೇಳ್ತಾ ಇದೀಯಾ? ನನ್ನ ಫ್ರೆಂಡ್ ವರ್ಕ್ ಮಾಡ್ತಾ ಇರೋ ಕಂಪ್ನಿ ಕೆಲಸ ಸಿಕ್ಕಂಗೇನೆ ಅಂತ ಹೇಳಿದ್ಯಲ್ಲೋ. ಅನ್ಕೊಂಡಂಗೆ ಆಗ್ಲಿಲ್ಲಪ್ಪ. ಏನೋ ಸಾರಿ, ಯಾವ ಪಾಪಕ್ಕೆ ನಮ್ಗೆ ಹುಟ್ಬಿಟ್ಟೇವ ನೀನು? ನಿನ್ನ ಕೈನಲ್ಲಿ ಒಂದು ಇಂಟರ್ವ್ಯೂನು ಪಾಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ನನ್ನ ಜೀವನದಲ್ಲಂತೂ ನಾನು ನೆಮ್ಮದಿ ಕಾಣಲಿಲ್ಲ. ಅದನ್ನ ನನ್ನ ಮಗನಿಂದಾದ್ರೂ ನಾನು ಕಾಣ್ತೀನಿ ಅನ್ಕೊಂಡ್ರೆ ಎಲ್ಲ ನನ್ನ ಫ್ರೆಂಡ್ಸು, ಸಂಬಂಧಿಕರು ನನ್ನ ಮಗ ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ ಮೆನ್ ಅಂತ ಹೇಳ್ತಾ ಇರುವಾಗ ನನ್ನ ಮಗನ ಕೈನಲ್ಲಿ ಒಂದು ಇಂಟರ್ವ್ಯೂನು ಪಾಸ್ ಮಾಡೋಕ್ಕಾಗ್ಲಿಲ್ಲ ಅಂತ ಯಾವ ಬಾಯ್ನಲ್ಲಿ ಹೇಳೋ? ತಪ್ಪು ನಿಂದಲ್ಲ ಕಣೋ, ನಮ್ದು ತಪ್ಪು. ಚಿಕ್ಕ ವಯಸ್ಸಿಂದ ನಿನ್ನ ಬಹಳ ಮುದ್ದಾಗಿ ಸಾಕ್ಬಿಟ್ವಲ್ಲ, ಅದು ನಾವು ಮಾಡಿದ ತಪ್ಪು. ಮೊದ್ಲಿಂದ ನಾವು ನಿನಗೆ ಕಷ್ಟದ ಅನುಭವ ಮಾಡಿಸಿದ್ರೆ ನೀನ್ ಇವತ್ತು ಈ ತರ ಆಗ್ತಿರ್ಲಿಲ್ಲ ಕಣೋ. ನಾನು ಇನ್ನು ತಲೆ ತಗ್ಗಿಸ್ಕೊಂಡೆ ಓಡಾಡೋ ತರ ಮಾಡ್ಬಿಟ್ಟಿಯಲ್ಲೋ. ಛ, ಅಪ್ಪ ಬೈದ್ರು ಅಂತ ಬೇಜಾರು ಮಾಡ್ಕೊಂಡಿದ್ಯೇನೋ? ಏನೋ
ಕೋಪದಲ್ಲಿ ಒಂದು 4 ಮಾತು ಜಾಸ್ತಿ ಹೇಳಿರ್ತಾರೆ. ಅದನ್ನೆಲ್ಲ ನಿನ್ನ ಮನಸ್ಸಿಗೆ ಹಚ್ಕೋಬೇಡ. ಏನು ನೀನು ಪ್ರಯತ್ನ ಪಡ್ತಾ ಇದೆಯಾ ತಾನೇ? ನೀನು ಸ್ಕೂಲಲ್ಲಿರುವಾಗ ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಕೊಳ್ತಾ ಇದ್ದೆ. ಆದರೆ ಈಗ ನೋಡು, ನೀನು ಖುಷಿಯಾಗಿದೆಯೋ ಇಲ್ವೋ ಅಂತನೂ ನನಗೆ ಗೊತ್ತಿಲ್ಲ. ಹೇಳ್ಕೊಳ್ಳೋದು ನಿಲ್ಲಿಸ್ಬಿಟ್ಟಿದ್ಯಾ. ಆದರೆ ಒಂದು ಮಾತು ಮಾತ್ರ ಜ್ಞಾಪಕ ಇಟ್ಕೋ, ನಿನ್ನ ತಾಯಿ ಯಾವಾಗಲೂ ನಿನ್ನ ಜೊತೆನೇ ಇರ್ತಾಳೆ. ಅರ್ಜುನ್, ನೀನು ಖುಷಿಯಾಗಿದೆಯಾ ತಾನೇ? ಹ್ಞೂ ಅಮ್ಮ. ಏನಾದರೂ ನೋವಿದೆಯೇನೋ? ಇಲ್ಲ ಅಮ್ಮ. ಏನೋಪ್ಪ, ನೀನು ಹೇಳಿದ್ ನಾನು ನಂಬೇಕಷ್ಟೆ. ನಿಜನೋ ಸುಳ್ಳೋ ನಿನಗೆ ಗೊತ್ತು. ಒಟ್ಟಿನಲ್ಲಿ ನೀನು ಖುಷಿಯಾಗಿರಬೇಕು, ಅಷ್ಟೇ ಸಾಕು ನನಗೆ. ಕಂಬನಿ ತಲೆದಿಂದಿಗೆ ಅಭ್ಯಾಸವೇಕೆ ಆದೆನಿ ಅನುದಿನ ನೋವನು ಇರುಳಲಿ ಮರುಕಳಿಸೇನಿ ಕರಗುವೆಯೋ ತಿಂಡಿ ತಿನ್ಕೊಂಡು ಹೋಗೋ. ಕರಗುವೆಯೋ ಕಂಬನಿ. ಮಗ, ಒಂದು 5 ರೂಪಾಯಿ ಇದ್ರೆ ಕೊಡ್ತೀಯಾ? 4-5 ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ. ಕೆಲಸ ಸಿಕ್ಮೇಲೆ ವಾಪಸ್ ಕೊಟ್ಬಿಡ್ತೀನಿ. ಏಯ್, ಫ್ರೆಂಡ್ಶಿಪ್ಪಲ್ಲೇನೋ ದುಡ್ಡು ವಾಪಸ್ ಕೊಡೋದು. ತಗೋ. ಥ್ಯಾಂಕ್ ಯು ಮಗ. ಲವ್, ಸುಮ್ಮನೆ ಅವಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹೋಗಿ ಕೆಲಸ ಹುಡ್ಕೊಳ್ಳೋದು ನೋಡ. ಸರ್, MBA ಕಂಪ್ಲೀಟ್ ಮಾಡಿದ್ದೀನಿ. ಏನಾದರೂ ಕೆಲಸ ಇದ್ರೆ ಕೊಡ್ತೀರಾ? I'm sorry sir, we don't have any openings. Sorry. ಭರವಸೆಯು ಕುಸಿದ ಬಾಳಿಗೆ ಅನುಭವವೇ ಲೇಖನಿ. We will look into it. ಓಕೆ ಸರ್. Okay, Mr. Arjun. We will let you know. ಬಾಳಿಗೆ ನಂಬಿಕೆ ಠೇವಣಿ. ಏನಾದರೂ ಗೊತ್ತಾಯ್ತಾ? ನಾನು ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಏನಾದರೂ ಗೊತ್ತಾದರೆ ತಿಳಿಸ್ತೀನಿ. ಸರಿ. ಸಾರಣಿಗೆ ಅಂತ ಮಾಳಿಗೆ ಬೀಸಣಿಗೆ ಕನ್ನಡಿ ಬರವಣಿಗೆ ಇರದ ಹಾಳಿಗೆ ಹಣೆ ಬರಹ ಮುನ್ನುಡಿ ಮಕರಂದದಂತೆ ಹೀರುವೆ ತಲೆದಿಂಬೆ ದುಂಬಿಯೇ ಬಿಗುಮಾನಕ್ಕೂ ನೀ ಕರಗುವೆ ಕಣ್ಣೀರೇ ನೀ ಮಗ, ನಾನು ಈ ಕೆಫೆ ಓಪನ್ ಮಾಡುವಾಗ ಯಾರೂ ನನ್ನ ನಂಬಿರಲಿಲ್ಲ ಕಣೋ. ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ. ಜೀವನದಲ್ಲಿ ಎಲ್ರಿಗೂ ಅವ್ರದ್ದೇ ಅದು ಒಂದು ಟೈಮ್ ಬರುತ್ತೆ ಕಣೋ. ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ. ಹಲೋ. ಏನಾಯ್ತು? ಏ ಅರ್ಜುನ್, ಮನೆ
ಜವಾಬ್ದಾರಿ ತಗೊಳ್ಳೋ ವಯಸ್ಸಾದ್ರೂ ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ನಿನಗೆ. ನಿನ್ನ ತಾಯಿ ಯಾವಾಗಲೂ ನಿನ್ನ ಜೊತೆನೇ ಇರ್ತಾಳೆ. ಹೋಗ್ತಾ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗು. ನಿಂಗೆ ಕೆಲಸ ಸಿಕ್ತು ಅಂತ ಬೆಳಗ್ಗೆ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೆ. ಸುಮ್ಮನೆ ಅವಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹೋಗಿ ಕೆಲಸ ಹುಡ್ಕೊಳ್ಳೋದು ನೋಡ. ಏನು? ನನಗೆ ಕೆಲಸ ಸಿಕ್ತಮ್ಮ. ಅಯ್ಯೋ ದೇವ್ರೆ. ಅಪ್ಪ ಅಪ್ಪ ನನಗೆ ಕೆಲಸ ಸಿಕ್ತಪ್ಪ. ಇನ್ಮೇಲೆ ನಾವು ಖುಷಿಯಾಗಿರ್ಬೋದು. ಪ್ಲೀಸ್ ಇವಾಗಲಾದ್ರೂ ಮಾತಾಡಿ ಅಪ್ಪ. ಕ್ಷಮಿಸ್ಬಿಡೋ ನನ್ನ. ತಪ್ಪು ಮಾಡ್ಬಿಟ್ಟೆ ಕಣೋ ನಾನು. ಒಬ್ಬ ತಂದೆಯಾಗಿ ಮಗ ಕಷ್ಟದಲ್ಲಿದ್ದಾಗ ಅವನಿಗೆ ಧೈರ್ಯ ಹೇಳ್ದೆ, ನಾನು ನಿನ್ನಿಂದ ಕುಗ್ಗಿಸ್ಬಿಟ್ಟೆ ಕಣೋ. ನಾನು ಹಾಗೆ ಮಾಡ್ದೆ ಅಂತ ನನ್ನ ಮನಸ್ಸಿನಲ್ಲಿ ತುಂಬಾ ಕೊರಗಿದ್ಯಪ್ಪ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ಅಪ್ಪ ಯಾಕಪ್ಪ ಇದನ್ನು ಮಾತಾಡ್ತಿದ್ದೆ? ನಾನು ಯಾವತ್ತೂ ನಿಮ್ಮ ಬಗ್ಗೆ ಆ ಥರ ಯೋಚನೆ ಮಾಡಿಲ್ಲಪ್ಪ. ನೀವೇನೇ ಮಾಡಿದ್ರು ನಾನು ಒಳ್ಳೆದಕ್ಕೆ ತಾನೇ ಮಾಡೋದು. ಇನ್ಮೇಲೆ ನೀವು ಯಾವತ್ತೂ ತಲೆ ತಗ್ಸ್ತಿರೋ ಥರ ನಾನು ನೋಡ್ಕೋತೀನಪ್ಪ. ಸಾರಿ ಅಪ್ಪ. ರುಕ್ಮಿಣಿ, ಅವ್ನು ಖುಷಿಯಾಗಿದ್ರೆ ನಮ್ಗೆ ಇನ್ನೇನು ಬೇಕು? ನಂಗೆ ಗೊತ್ತಿತ್ತು ಲಕ್ಷ್ಮಕ್ಕ, ಒಂದಲ್ಲ ಒಂದ್ ದಿವಸ ಇವನೇನೋ ಮಾಡ್ತಾನೆ ಅಂತ. ಹ್ಞೂ ಅಣ್ಣ. ಹೌದೌದು. ಈಗ 40 ಕೊಡ್ತಾ ಇದ್ದಾರೆ, ಆಮೇಲೆ ಜಾಸ್ತಿ ಆಗುತ್ತಂತೆ. ಹಾ ಹೌದೌದು. ಕ್ಷಮೆ ಕೇಳೋದು ಬಿಟ್ಟು ಆಗಿರೋದು ಯಾವುದೂ ಬದಲಾಯಿಸೋಕ್ಕಾಗಲ್ಲ ನನ್ನ ಹತ್ರ. ಅವಳಿಗೆ ಆಲ್ರೆಡಿ ನನ್ನಿಂದ ತುಂಬ ನೋವಾಗಿದೆ. ಇನ್ನೂ ನೋವು ಕೊಡೋಕೆ ನನಗೆ ಇಷ್ಟ ಇಲ್ಲ. ಕೊನೆಯದಾಗಿ ನಂಗೊಂದು ಹೆಲ್ಪ್ ಮಾಡು. ಇದನ್ನ ಅವಳ ಹತ್ರ ತಲುಪಿಸು. ನನಗೆ ಕೆಲಸ ಸಿಕ್ಕಿರೋ ವಿಷಯ ಅವಳಿಗೆ ಗೊತ್ತಾದರೆ ತುಂಬ ಖುಷಿ ಪಡ್ತಾಳೆ. ಓಕೆ ಶ್ಯೂರ್, ಬಾಯ್. ಸರಿ ಬಾಯ್. ಹಲೋ. ಲೋ, ಎಲ್ಲೋ ಇದೆಯಾ? ಒಂದು ಚಿಕ್ಕ ಕೆಲಸ ಉಳಿದಿತ್ತು, ಹೊರಡ್ತಾ ಇದ್ದೀನಿ. ಸರಿ, ಬೇಗ ಬಾ. ಅರ್ಜುನ್, ಏನ್ ಅರ್ಜುನ್ ಇದೆಲ್ಲ? ಅದು ಮನ್ಸು. ಸಾಕ್ ನಿಲ್ಸ್ ಅರ್ಜುನ್. ನಿನ್ನ ತುಂಬಾ ನಂಬಿದ್ದೆ ಅರ್ಜುನ್, ಯಾಕ ನಂಬಿಕೆಗೆ ಮೋಸ ಮಾಡಿದೆ? ಮನ್ಸ ಅದೆಲ್ಲ ಆದ್ಮೇಲೆ ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದೀನಿ ಮನ್ಸನ. ಸಾಕ್ ನಿಲ್ಸು ಅರ್ಜುನ್. ನನ್ನ ಲೈಫಲ್ಲಿ ಒಬ್ಬ ಒಳ್ಳೆ ಫ್ರೆಂಡ್ ಇದ್ದಾನೆ ಅಂತ ಎಷ್ಟು ಖುಷಿಯಾಗಿದ್ದೆ, ಎಲ್ಲ ಹಾಳು ಮಾಡಿದೆ. ಯಾಕೆ ಅರ್ಜುನ್ ನನ್ನ ಲವ್ ಮಾಡಿದೆ? ಮನ್ಸ ಲವ್ ಅನ್ನೋದು ಹೇಳಿ ಹುಟ್ಟಲ್ಲ ಮನ್ಸ. ಫೀಲಿಂಗ್ಸ್ ಉರ್ಕೊಂಡಾಗ ಹೇಳ್ಕೋಬೇಕನ್ಸ್ತು, ನಾನು ಹೇಳ್ಕೊಂಡೆ. ಐ ಆಮ್ ಸಾರಿ. ನೀನ್ ಸಾರಿ ನೀನೇ ಇಟ್ಕೋ. ಇಟ್ಸ್ ಓವರ್ ಅರ್ಜುನ್, ಪ್ಲೀಸ್ ಹೊರಟೋಗು. ನನ್ನ ಮದ್ವೆ ಆಗ್ತೀಯ ಅರ್ಜುನ್? ನೀನ್ ಹೇಳಿದ ನಿಜ ಅರ್ಜುನ್. ಪ್ರೀತಿ ಅನ್ನೋದು ಹೇಳುಟ್ಟಲ್ಲ, ಅದು ಹುಟ್ಟಿದಾಗ ಗೊತ್ತೂ ಆಗಲ್ಲ. ನನಗೆ ಯಾವ ಕ್ಷಣದಲ್ಲಿ ನಿನ್ಮೇಲೆ ಪ್ರೀತಿ ಹುಡ್ತು ಅಂತ ಗೊತ್ತಿಲ್ಲ ಅರ್ಜುನ್. ಬಟ್ ಅದ್ರ ಆಳ ತಿಳ್ಕೊಳಕ್ಕೆ ನಂಗೆ ಇಷ್ಟು ಟೈಮ್ ಬೇಕಾಯ್ತು. ನಾನು ಹಿಂಗೆ ಹೇಳ್ಕೋಬೇಕು ಅಂತ ಅನ್ಕೊಂಡಾಗಲ್ಲ ಆ ದಿನ ನನ್ನ ಜೊತೆ ನಡ್ಕೊಂಡಿದ್ದ ರೀತಿ ನೆನಪಾಯ್ತು ಅರ್ಜುನ್. ನಂಗೆ ಆ ಟೈಮಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಐ ಡಿಡ್ಂಟ್ ಮೀನ್ ಟು ಹರ್ಟ್ ಯು ಅರ್ಜುನ್. ಐ ಆಮ್ ಸಾರಿ. ನೀನು ಯಾವ ರೋಮಿ ಆಗೋದು ಬೇಡ ಅಥವಾ ತಾಜ್ ಮಹಲ್ ಕಟ್ಟೋದು ಬೇಡ. ನನ್ನ ಜೊತೆ ಯಾವಾಗಲೂ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅರ್ಜುನ್. Do you still love me, Arjun?